ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಉದಯ್ ಕುಮಾರ್ ಜರ್ನಲ್ಸ್. ಇವತ್ತೇನಂದರೆ ನಮಗೆ ಪದ್ಮಶ್ರೀ ಅವರು ಹೊಸ ಗಾಡಿ ಬಿಟ್ಟಿದ್ದಾರೆ 2 ದಿವಸಕ್ಕೆ ಮುಂಚೆ. ಸೊ ದಟ್ ಇವತ್ತು ನಾವು ಬಸ್ ಬಗ್ಗೆ ಒಂದು ಇಂಟೀರಿಯರ್ಸ್ ಮತ್ತು ಎಕ್ಸ್ಟೀರಿಯರ್ಸ್ ನೋಡೋಣ. ತಿರುಪತಿ ಟು ಬ್ಯಾಂಗ್ಳೂರು ಬನ್ನಿ, ಕಂಪ್ಲೀಟ್ ಜರ್ನಿ ಮಾಡೋಣ. ಸೊ ದಟ್ ಏನಂದರೆ ನಮಗೆ ಬಸ್ ಯಾವ ಥರ ಇದೆ, ಏನು ಮಾಡಿದ್ದಾರೆ ಅಂತ ಸ್ವಲ್ಪ ಒಳ್ಳೆ ಅನುಭವ ಕೊಡುತ್ತೆ. ನಮಗೆ ಬಹಳ ಧನ್ಯವಾದ ದಿಲೀಪಣ್ಣ ಮತ್ತು ರಘುವಣ್ಣಗೆ ಮತ್ತು ಎಲ್ಲ ಸ್ಟಾಫು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಬನ್ನಿ ಇವತ್ತು ಒಂದು ಜರ್ನಿ ಮಾಡಿಬಿಟ್ಟು ಪದ್ಮಶ್ರೀ ಹೊಸ ಬಸ್ಸು ಯಾವ ಥರ ಇದೆ ಅಂತ ಫೀಲಿಂಗನ್ನು ಚೆಕ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಇದು ಡೈಲಿ 2 ಸಿಂಗಲ್ಲು, ತಿರುಪತಿ ಟು ಬ್ಯಾಂಗ್ಳೂರು ಮತ್ತು ಬ್ಯಾಂಗ್ಳೂರು ಟು ತಿರುಪತಿ. ಬನ್ನಿ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಶಿಪ್ ಈ ಥರ ಇದೆ. ಶ್ರೀ ಕಲ್ಪವೃಕ್ಷ ಮತ್ತು ಪದ್ಮಶ್ರೀ ಅಂತ ಬೆಂಗಳೂರು ತಿರುಪತಿ ಅಂತ ಮೇಲ್ಗಡೆ ಪದ್ಮಶ್ರೀ ಅಂತ ಲೈಟಿಂಗ್ ಬೋರ್ಡ್ ಮಾಡಿದ್ದಾರೆ. ಪ್ಲಸ್ DM & ಸನ್ಸ್ ಅಂತ ಮತ್ತು ಬೈಪಾಸ್ ಸೆಂಟರ್ ಅಂತ ಹೆಸರು ಕೊಟ್ಟಿದ್ದಾರೆ. ಇದು ಒನ್ಲಿ 2 ಡೇಸ್ ಆಯಿತು ಗಾಡಿ ಬಂದು. ನೋಡಿ ಫ್ರೆಂಡ್ಶಿಪ್ ಈ ಥರ ಇದೆ ಕಲರ್ಸು.
ಬಾಡಿ ಬಿಲ್ಡ್ ಮಾಡಿರೋದು ಬಂದ್ಬಿಟ್ಟು ಅಡ್ವಾನ್ಸಿಂದ ನೋಡಿ ಯಾವ ಥರ ಇದೆ. ಈ ಕಡೆ ಸೈಡ್ ಪ್ಯಾನಲ್ಲು ಈ ಥರ ಇದೆ. DSP ಪ್ಲಸ್ ಪದ್ಮಶ್ರೀ ಅಂತ ಕೊಟ್ಟಿದ್ದಾರೆ ನೋಡಿ. ಕಲರಿಂಗ್ ಎಲ್ಲ ಮಾತ್ರ ಹೈಲೈಟಾಗಿ ಮಾಡಿದ್ದಾರೆ. ಕಲ್ಪವೃಕ್ಷ ಪ್ಲಸ್ ಕಲರ್ ಮಾತ್ರ ಸೂಪರ್ ಹೈಲೈಟಾಗಿ ಮಾಡಿದ್ದಾರೆ ನೋಡಿ. ಬ್ಯಾಕ್ ಸೈಡ್ ಬ್ಲೂಯಿಶು ಮಿಕ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನೋಡಿ ಯಾವ ಥರ ಬರುತ್ತೆ ಅಂತ. ಬ್ಯಾಕ್ ಸೈಡು ನೋಡಿ DSP ಶಿವಾನಿ ಅಂತ ಇದೆ. ಬ್ಯಾಕ್ ಸೈಡು ಪ್ಯಾನಲ್ ಈ ಥರ ಇದೆ. ನೋಡಿ ಸೈಡೆಲ್ಲ ಈ ಥರ ಇದೆ ಕಲ್ಪವೃಕ್ಷ ಅಂತ ನೋಡಿ. ಕಲ್ಪವೃಕ್ಷ ಕೊಟ್ಟಿದ್ದಾರೆ. ಪ್ಲಸ್ ಈ ಕಡೆ ಸೈಡಲ್ಲಿ ಪದ್ಮಶ್ರೀ ಪ್ಲಸ್ DSP ಅಂತ ಇದೆ ನೋಡಿ. ನಿನ್ನೆ 2 ಡೇಸ್ ಆಯಿತು ಗಾಡಿ ಬಂದು. ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡೋಣ ಬನ್ನಿ. ಇದು ಕಲರ್ಫುಲ್ ಒಂದು ಹೊಸ ಗಾಡಿ ಜರ್ನಿ ಮಾಡೋಣ ಇವತ್ತು. ಪ್ಲಸ್ ನೋಡಿ ಬಾಡಿ ಬಿಲ್ಡ್ ಮಾಡಿರೋದು ಅಂದ್ಬಿಟ್ಟು ಅಡ್ವಾನ್ಸ್ ಕೋಚ್ ಕರೂರಿಂದ ಬಾಡಿ ಬಿಲ್ಡ್ ಮಾಡಿರೋದು ನೋಡಿ. ಇನ್ಸೈಡು ಸೀಟಿಂಗ್ ಬಂದ್ಬಿಟ್ಟು 3+2 ಒಳ್ಳೆ ಕಂಫರ್ಟಬಲ್ ಸೀಟಿಂಗ್ ಕೊಟ್ಟಿದ್ದಾರೆ. ಪ್ಲಸ್ ಬಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಮತ್ತು ಬರೋದಕ್ಕೆ ನಿದ್ದೆ ಮಾಡಿದ್ರೂ ಸ್ವಲ್ಪ ತಲೆ ದಿಂಬು ಥರ ಮಾಡಿದ್ದಾರೆ. ಸೊ ದಟ್ ಏನಂದರೆ ನೈಟ್ ಜರ್ನಿ ಇರುತ್ತಲ್ಲ ಈ ಬಸ್ಸಲ್ಲಿ, ಸೊ ದಟ್ ಅದಕ್ಕೆ ಎಲ್ಲರಿಗೂ ಪ್ಯಾಸೆಂಜರ್ಸ್ಗೆ ಕಂಫರ್ಟಬಲ್ ನೋಡಿ ಗಾಡಿ ಮಾಡಿಸಿದ್ದಾರೆ ನೋಡಿ. ಇನ್ಸೈಡ್ ಲೈಟಿಂಗ್ಸ್ ಮಾತ್ರ ಟಾಪಾಗಿ ಸೂಪರಾಗಿ ಮಾಡಿದ್ದಾರೆ. ಲೈಟಿಂಗ್ಸು ಫುಲ್ ಎಲ್ಲ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರೂಫ್ ಟಾಪ್ ಎಲ್ಲ ಕಲರ್ಸ್ ನೋಡಿ ಫುಲ್ಲು ಡಿಫ್ರೆಂಟಾಗಿ ಕಲರ್ಸಲ್ಲಿ ನೈಟಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ ಸೀಟಿಂಗ್ ಬಂದ್ಬಿಟ್ಟು 3+2 ಕಾಂಬಿನೇಷನು. ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಬಂದ್ಬಿಟ್ಟು 2 TVs ಇದೆ. ಸೊ ಪ್ಲಸ್ ಆಡಿಯೋ ಸಿಸ್ಟಮ್ ಇದೆ, ಎಲ್ಲ ಇದೆ. ಮತ್ತು BS6 ಇಂಜನು. ಪ್ಲಸ್ ನೋಡಿ ಇಲ್ಲಿ ಶಿವ ಪಾರ್ವತಿ ಮತ್ತು ವಿಗ್ರಹ ಇಟ್ಟಿದ್ದಾರೆ ಬಸ್ಸಲ್ಲಿ. ತುಂಬ ಖುಷಿಯಾಗುತ್ತೆ ಯಾವಾಗಲೂ ಒಂಥರ ನೋಡೋದಕ್ಕೆ. ಕಲ್ಪವೃಕ್ಷ ಬಸ್ಸಲ್ಲಿ ಕಾಮನಾಗಿ ಇಟ್ಟಿರ್ತಾರೆ ಯಾವಾಗಲೂ. ದೇವರು ಪೂಜೆ ಮಾಡಿ ಮತ್ತು ಇದು ಮಾಡಿ ಗಾಡಿ ತೆಗಿತಾರೆ. ರೂಟ್ ಬೋರ್ಡ್ ಹಾಕಿದ್ದಾರೆ. ತಿರುಪತಿ ಟು ಬ್ಯಾಂಗ್ಳೂರು ಅಂತ ವಯ್ಯ ಚಿತ್ತೂರು ಮತ್ತು ಕತ್ರಿಗುಪ್ಪೆ ಮತ್ತು ಅಭಯನಾಡು ಸ್ಟುಡಿಯೋ ಅಂತ ಡಿಸ್ಪ್ಲೇ ಹೋಗ್ತಾ ಇದೆ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ತುಂಬ ಚೆನ್ನಾಗಿ ಬಂದಿದೆ. ಈ ರೂಟ್ ಬೋರ್ಡ್ ಮಾತ್ರ ತುಂಬ ಹೈಲೈಟಾಗಿ ಮಾಡಿದ್ದಾರೆ. నమస్తే. మీరు ఎన్నేళ్ళు ఇంకా కల్పవృక్షాలు ఉండారన్నా? 7 years ఇంకా. ఈ బస్సు పద్మశ్రీ కల్పవృక్ష టైమింగ్ ఏమన్నా? ఫస్ట్ ట్రిప్ ఎక్కడ స్టార్ట్ చేస్తారో? తిరుపతి. టైమింగ్ ఏం చెప్తున్నా? 1:30 బయలుదేరుతుంది. తిరుపతి 1:30. మళ్ళీ చిత్తూరు ఏం చెప్పుకోతారన్నా? 3:10కి వెళ్తుంది. ఓకే. 3:30 స్టార్ట్ అవుతుంది. ఓకేనా. మళ్ళా పలంనేరు 4:30. ఓకేనా. పలంనేరు ఓకేనా. 4:30 బయలుదేరుతుంది. ఓకేనా. ముల్బాగల్ 5:25. ఓకేనా. 5:30 స్టార్ట్ అవుతుంది. ఓకేనా. 6:30 7 టిన్ బ్యాటరీ. ఓకేనా. కత్తిరిగుప్ప 8:30. 8:30 9. మళ్ళీ రిటర్న్ ఏం చెప్పి కత్తిరిగుప్ప టు బెంగళూరు తిరుపతి. ఓకేనా. 9:15 కత్తిరిగుప్ప స్టార్ట్ అవుతుంది. మార్కెట్ ఏం చెప్పి వస్తారు? బైపాస్ మార్కెట్ వచ్చేలేదు. డైరెక్ట్ కేఆపుర టిన్ బ్యాటరీ. ఓకే. ಹೊಸಕೋಟ. ఓకే. పలంనేరు చిత్తూరు తిరుపతి. తిరుపతికి ఎంత చెప్పబోతున్నారు రీచ్ అయ్యేలోప? 3:30 అన్న. టికెట్ రేట్ ఎంత వస్తుంది? 350 వస్తుంది అన్న. మీరు ఇప్పుడు కత్తిరిగుప్ప ఇంకా వస్తారు కదా, రూట్ ఎట్లా ఏడంతా వస్తాను? కత్తిరిగుప్ప మళ్ళా కత్తిరిగుప్పే. ఓకే. పెట్రోల్ బంక్. ఓకే. బిగ్ బజారు. ఓకేనా. 43 బస్ స్టాప్. విద్యాపీఠ. ఓకేనా. ఆశ్రమం. ఓకేనా. మినర్వా సర్కిల్. ఓకే. మన సిద్ధాయి రోడ్. ఓకేనా. MG రోడ్. బేగమ్మాల్ టు టిన్ బ్యాటరీ. ఓకే. అదంతా కామన్ రూట్ లేనా అన్న? మీకేమనిపిస్తుంది కల్పవృక్షాల పనిచేస్తుంది? చాలా బాగుంది. ఓకే. పాయింట్ బండి. ఆల్మోస్ట్ ఇప్పుడు BS6 నిన్న కొత్తగా బండి లాంచ్ చేసి 2 డేస్ అయింది. ఎట్లా ఉందన్న మీకు? కొత్త చాలా బాగుంది. మొదలు నుండి BS6 కానీ ఈ బండి కొత్తగా ఉంది, కలర్ఫుల్ గా ఉంది, చాలా బాగుంది. చాలా సంతోషం అన్న మీతో మాట్లాడింది దానికి. ఖుషి అయిందన్న. థ్యాంక్ యూ. ಹಾಯ್ ಫ್ರೆಂಡ್ಸ್, ಈಗ ತಿರುಪತಿ ಸ್ಟ್ಯಾಂಡ್ಗೆ ಹೋಗ್ತಾ ಇದೆ ಗಾಡಿ. ಸೊ ದಟ್ ಪಾರ್ಕಿಂಗ್ ಪ್ಲೇಸಿಂದ ಆಚೆ ತೆಗಿತಾ ಇದ್ದಾರೆ ಗಾಡಿ.
ಪಾರ್ಕಿಂಗ್ ಪ್ಲೇಸಿಂದ ಆಚೆ ತೆಗಿತಾ ಇದ್ದಾರೆ. ಹೌದಾ ರಿಲೀಸ್ ಕೊಟ್ಟಿತ್ತಲ್ಲಪ್ಪ. ಈಗ ಒಂದು ಗಂಟೆ ಆಗ್ತಾಯಿದೆ, ಸ್ಟ್ಯಾಂಡಿಗೆ ಬಂದಿದೆ ನಮ್ಮ ಗಾಡಿ ಪದ್ಮಶ್ರೀ. ಈಗ ಪದ್ಮಶ್ರೀಯಲ್ಲಿ ಟ್ರಾವೆಲ್ ಮಾಡೋಣ ಬೆಂಗಳೂರಿಂದ ಇದಕ್ಕೆ. ಬನ್ನಿ ಎಂಜಾಯ್ ಮಾಡೋಣ. ಗಾಡಿ ಸೈಡ್ಗೆ ಆಗ್ತಾ ಇದ್ದಾರೆ. మీ పేరేనా? సుమారు ఎన్నేళ్ళు ఇంకా పద్మశ్రీ చేస్తాను డిపార్ట్మెంట్లో. ఓకే. ట్రావెల్స్, రోడ్డు బడుల్లో. ఓకే ఓకే. కడప బెంగళూరు. ఓకే. తిరుపతి బెంగళూరు. ఓకే. అన్న పద్మశ్రీలో కొత్తగా జాయిన్ అయినాను. ఓకే. వచ్చి చేస్తున్నాను. ఓకేనా. మీకేమనిపిస్తుంది డ్రైవింగ్ జాబ్? డ్రైవింగ్ చేస్తున్నాను. ఓకే. బాగానే ఉంది. మీకు పద్మశ్రీలో ఒక రీసెంట్గా జాయిన్ అయ్యారు కదా, ఎలా అనిపిస్తుంది అన్న? బాగానే ఉంది. బాగానే ఉంది, కానీ నిద్ర మేలుకోవాలి, చూసుకొని కోరుకోవాలి. ఓకే. థ్యాంక్స్ అన్న. థ్యాంక్స్. ఓకేనా. నమస్తే అన్న. మీ పేరేనా? నా పేరు రవి. సుమారు ఎన్నేళ్ళు ఇంకా ఈ పద్మశ్రీకి ఏజెంట్? పద్మశ్రీకి 15 ఏళ్ళుగా రోడ్డుగా చేస్తున్నాము. రోడ్డుగా ఏమనిపిస్తుంది అన్న పద్మశ్రీ? బాగుంది, సర్వీసులు బాగున్నాయి. ఓకే. బాగుంది. ఓకే. 2 ఏళ్ళకు 3 ఏళ్ళకు బస్సులు మారేస్తారు. ఓకే. మంచి సర్వీస్ ఇస్తారు. ఓకేనా. ఓకేనా. సరే, థ్యాంక్స్ అన్న. వేరే యావత్ బస్కి అంతా చేస్తాను మీరు ఏజెంట్? మీతో చేస్తాం మేము. రాజేష్ ట్రాన్స్పోర్ట్ చేస్తాము. ఓకే. ఎస్వికే డిటి ట్రాన్స్పోర్ట్ చేస్తాము. ఓకేనా. భారతీయ బస్సు చేస్తాము. ఓకే ఓకే. ಓಕೆನಾ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್. ನಮ್ಮ ಪದ್ಮಶ್ರೀ ಗಾಡಿ ರೆಡಿ ಇದೆ. ಕಲ್ಪವೃಕ್ಷ ಬೆಂಗಳೂರಿಗೆ ಮಾಡ್ತಾ ಇದ್ದಾರೆ ಟಿಕೆಟು. 1:30 ಆಗ್ತಾಯಿದೆ. ಈಗೇನು ಬಿಡ್ತಾರೆ, ಟೈಮಿಂಗ್ ಆಯಿತು. ಹೋಗೋಕ್ಕೆ ನಮ್ಮ ಗೋವಿಂದ ವೆಂಕಟೇಶ್ವರ ಮಾಲ್ ಮೇಲ್ಗಡೆ ಬೆಟ್ಟದ ಮೇಲೆ ಎಲ್ಲರೂ ತಿರುಮಲಾಗೆ ಹೋಗ್ಬೇಕಂದ್ರೆ ಇಲ್ಲಿ ಎಂಟ್ರಿ ಮಾಡಿಕೊಂಡು ಹೋಗಬೇಕು. ನೋಡಿ, ಇಲ್ಲಿ ನಡ್ಕೊಂಡು ಹೋಗೋರಿಗೆ ದಾರಿ ಇದೆ. ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೋದು. ಮತ್ತು ಲಾಗೇಜ್ ಕೊಟ್ಟರು ಎಲ್ಲ ಇರುತ್ತೆ. ನಾವು ಹೈವೇ ಜಾಯಿನ್ ಮಾಡ್ತಾ ಇದ್ದೀವಿ. ಎಲ್ಲ ಕಂಪ್ಲೀಟ್ ಆಯಿತು.
ಕಾಣಿಸ್ತಾ ಇಲ್ಲ ಇಲ್ಲಿಂದ, ಯಾಕಂದರೆ ಗಿಡಗಳೆಲ್ಲ ತುಂಬ ಅಡ್ಡ ಇದೆ. ಸೊ ನೋಡಿ ಇವಾಗ ಲೈಟಾಗಿ ಕಾಣಿಸುತ್ತೆ. ಚಂದ್ರಗಿರಿ ಫೋರ್ಟ್ ಅಂತಾರೆ. ಇದು ಕೃಷ್ಣದೇವರಾಯ ಅವರು ಬಸ್ ಸ್ಟ್ಯಾಂಡು. ಚಿತ್ತೂರು ಟ್ರಾವೆಲ್ಸ್ ಗಾಡಿ ಎಲ್ಲ ಜಗನ್ ಟ್ರಾವೆಲ್ಸ್ ಎಲ್ಲ ಇಲ್ಲಿ ನಿಲ್ಲಿಸಿದ್ದಾರೆ.
ಆಕ್ಲೇಶನ ಬಿಡ್ತೀನಿ ನೋಡಿ. ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಇಲ್ಲಿ ನೋಡಿ. ರಘುವನ್ನ ಮತ್ತು ಈಗ ಒಂದು 10 ಮಿನಿಟ್ಸ್ ವಾಶ್ರೂಮ್ ಬ್ರೇಕ್ ಕೊಟ್ಟಿದ್ದಾರೆ. ಯಾರಾದ್ರು ವಾಶ್ರೂಮ್ ಹೋಗ್ಬೇಕಂದ್ರೆ ಹೋಗ್ಬೋದು. ಇಲ್ಲಿ ನಿಲ್ಸಿದ್ದಾರೆ. ನೋಡಿ ನಮ್ಮ ವಿನಾಯಕ ಇಲ್ಲೇ ಇದೆ, ನಮ್ಮ ಫ್ರೆಂಡು ಮಂಜು ಇದ್ದಾರೆ, ಎಲ್ಲರೂ ಇಲ್ಲೇ ಇದ್ದಾರೆ ನೋಡಿ. ಇದು 4 o'clock ಬಿಡುತ್ತೆ ನಮ್ಮ ವಿನಾಯಕ. ಇದು ವಿನಾಯಕ ನಮ್ಮ 4 o'clock ಬಿಡುತ್ತೆ ಗಾಡಿ. ಟಾಯ್ಲೆಟ್ಗೆ ಹೋಗ್ಬೋದ. KSRTC ಬಸ್ ಸ್ಟ್ಯಾಂಡು. ಮಹಾತ್ಮ ಗಾಂಧಿ ಸರ್ಕಲ್ಲು ನೋಡಿ. ಇಂಡಿಯಾ ಫ್ಲಾಗ್ ಎಷ್ಟು ಚೆನ್ನಾಗಿ ಆಡ್ತಾ ಇದೆ. ಮತ್ತು ಇದು ಬಂದರೆ ಎಲ್ಲ ವೇಲೂರು ಬಸ್ಗಳು ಎಲ್ಲ ಸಿಗುತ್ತೆ. ವೇಲೂರು ಹೋಗೋ ಗಾಡಿಗಳು ಎಲ್ಲಿರುತ್ತೆ. ಕಿತ್ತೂರು, ವೇಲೂರು ಮತ್ತು KGN ಇದೆ. ಕಿತ್ತೂರು, ಪಾಕಲ, ಗೋಲ್ಡನ್ ರಾಕ್, ವೇಲೂರು, ಕಿತ್ತೂರು, ಹಳೆ ಬಸ್ ಸ್ಟ್ಯಾಂಡು ನೋಡಿ. ಇಲ್ಲಿ ಕುಡಿಯಂಥ ಬಸ್ಸು ಮತ್ತು ವೇಲೂರು ಬಸ್ಸು ಎಲ್ಲ ಸಿಗುತ್ತೆ. ಇಲ್ಲಿ ಮೇಯ್ನ್ ಸರ್ಕಲ್ ಕಿತ್ತೂರು ಕುಡಿಯಂಥ. ರೈಟ್ ಹೋದರೆ ವೇಲೂರು ಆಗುತ್ತೆ. ನಾವು ರೈಟ್ ತಗೋತೀವಿ. ರೈಟ್ ಇಲ್ಲಿಂದ ಬೆಂಗಳೂರಿಗೆ ರೋಡ್ ಇದು. ಬೆಂಗಳೂರಿಗೆ ಇಲ್ಲಿಂದ 175 ಕಡಲೂರು
5:25 ಆಯಿತು ಮುಳ್ಬಾಗಲ್ಗೆ. 5:20 ಆಯಿತು, ಮುಳ್ಬಾಗಲ್ ಬಂದಿದ್ದೀವಿ. ಡ್ಯೂಟಿ ಎಲ್ಲ ಮಾಡ್ತಾ ಇದ್ದಾರೆ. ಡ್ರೈವರ್ ಶಿಫ್ಟ್ ಆಗ್ತಾ ಇದ್ದಾರೆ ಈಗ. ಹೌದಾ ಜಾಮ್ ಇತ್ತು. 7:30 ಆಗೋಯ್ತು ಇಲ್ಲಿಂದ ಬರೋ ಹೊತ್ತಿಗೆ. ಈಗ TC ಪಾಳ್ಯದಲ್ಲಿದ್ದೀವಿ. ಪದ್ಮಶ್ರೀ ಒಂದು ಒಳ್ಳೆ ಸರ್ವಿಸ್ ಅಂತ ಹೇಳ್ಬೋದು. ಯಾಕಂದರೆ ಟೈಮಿಂಗ್ ವೈಸು 1:30ಗೆ ಬಿಟ್ಟು 7:30ಗೆ ಬರುತ್ತೆ. ಆರಾಮಾಗಿ ಒಂದು 10 ಮಿನಿಟ್ಸ್ ವಾಶ್ರೂಮ್ ಬ್ರೇಕೆಲ್ಲ ಕೊಡ್ತಾರೆ. ಮುಳ್ಬಾಗಲ್ಲೂ ಒಂದು 5 ಮಿನಿಟ್ಸ್ ಟೈಮ್ ಇರುತ್ತೆ. ಎಲ್ಲರೂ ಟ್ರೈ ಮಾಡಿ. ತುಂಬ ಥ್ಯಾಂಕ್ಸ್ ರಘುವಣ್ಣಗೆ ಮತ್ತು ಮಣಿಯಣ್ಣ ಮತ್ತು ಬೇರೆ ಸ್ಟಾಫ್ ಅವ್ರಿಗೆಲ್ಲ. ಸ್ಪೆಷಲ್ ಥ್ಯಾಂಕ್ಸು ದಿಲೀಪಣ್ಣ, ಯಾಕಂದರೆ ಅವರು ಪರ್ಮಿಷನ್ ಕೊಡಿಸಿದ್ರು. ರಘುವಣ್ಣರ ಹತ್ರೆಲ್ಲ ಮಾತಾಡಿ ನಮಗೆ ಒಂದು ಪರ್ಮಿಷನ್ ಕೊಡಿಸಿದ್ರು ದಿಲೀಪಣ್ಣ. ತುಂಬ ಥ್ಯಾಂಕ್ಸ್ ದಿಲೀಪಣ್ಣ ಅವ್ರಿಗೆ. ಓಕೆ, ಬನ್ನಿ, ಎಂಜಾಯ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಜರ್ನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆನ್ ಟೈಮ್ ಬಂದಿದೆ. ಬಾಯ್ ನಾ ಫೈನಲಿ KRPuramಗೆ 7:35ಗೆ ಬಂತು. ಯಾಕಂದರೆ ಸ್ವಲ್ಪ ಟ್ರಾಫಿಕ್ ಜಾಮ್ ಇತ್ತು.